ಪ್ರಥಮವಾಗಿ ಎಲ್ಲರಿಗೂ ಸ್ವಾಗತ. ಬಂದಿದ್ದಕ್ಕೆ ಇಷ್ಟೋ ತನಕ ಕಾರ್ಯಕ್ರಮ ಎಲ್ಲ ನೋಡ್ತಾ ಇದ್ದೀರಿ, ಧನ್ಯವಾದ. ಇನ್ನೂ ಕಾರ್ಯಕ್ರಮ ಇದೆ, ಎಲ್ಲರೂ ಕೂತು ಸಹಕರಿಸಬೇಕು. ಮೊದಲಿಗೆ ಈ ದಿನದ ವಿಶೇಷ ಅಂತ ಹೇಳಿದ್ರೆ ಸ್ತ್ರೀಶಕ್ತಿ. ಸೊ ನಮ್ಮ ಲೇಔಟಿನ ಈ ವಾರ್ಷಿಕೋತ್ಸವದ ಮುಖ್ಯ ಏನು ಶಕ್ತಿ ಇದೆ ಅದು ಸ್ತ್ರೀ ಶಕ್ತಿನೇ. ನಮ್ಮ ದೇವಸ್ಥಾನದ ಕಾರ್ಯಕ್ರಮ ಆಗಿರಲಿ, ನಮ್ಮ ಪಾರಾಯಣದ್ದು ಇದ್ರದ್ದಾಗಿರಲಿ, ಎಲ್ಲದಕ್ಕೂ ಉತ್ಸಾಹದಿಂದ 3 ಸರಿನೂ ಬಂದು ಮಾಡಿ ಅಂತ ಹೇಳಿದ್ರೆ ಪದೇ ಪದೇ ಹೋಗಿ ನಮ್ಮ ಥರ ಅಲ್ಲ ಸೀರೆ ಚೇಂಜ್ ಮಾಡ್ಕೊ ಬರ್ತಾರೆ. ಉತ್ಸಾಹ ಮಾತ್ರ ಕಡಿಮೆ ಆಗಿರಲ್ಲ, ಅಷ್ಟು ಜೋಶಲ್ಲಿರ್ತಾರೆ. ಸೊ ಅವರಿಗೆ ಆ ಉತ್ಸಾಹ ಇದರಿಂದನೇ ನಮ್ಮ ದೇವಸ್ಥಾನಕ್ಕೆ ಈ ಕಾರ್ಯಕ್ರಮ ಇಷ್ಟೊಂದು ಕಳೆಗಡ್ತಾ ಇದೆ. ಆಮೇಲೆ ಸ್ತ್ರೀ ಶಕ್ತಿಗೆ ಇದಕ್ಕೋಸ್ಕರ ನಾನು ಎಲ್ಲ ವನಿತೆಯರಿಗೆ ವಂದನೆಗಳನ್ನ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಅವರ ಉತ್ಸಾಹ ಹೀಗೆ ಇರಲಿ. ಆಮೇಲೆ ಅವರ ಸಹಕಾರದ ಬಗ್ಗೆ ಹೇಳೋದಾದರೆ, ನಮ್ಮ ಟ್ರಸ್ಟಿಗಳು ನಾವು ಏನು ಕೆಲಸ ಮಾಡ್ತೀವಿ ಇಲ್ಲಿ ದೇವಸ್ಥಾನದಲ್ಲಿ ಸೇವೆ ಅಂತೇಳಿ ಬರ್ತೀವಿ, ಇಲ್ಲೇ ಇರ್ತೀವಿ, ಎಲ್ಲ ಮಾಡ್ತಾ ಇರ್ತೀವಿ. ನಮ್ಮ ಆ್ಯಕ್ಚುಲಿ ನಾವು ಈ ಟ್ರಸ್ಟೀಸ್ ನಾವು ಇಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀವಿ ಅನ್ನೋದಕ್ಕೆ ನಮ್ಮ ಬೆನ್ನೆಲುಬಾಗಿ ನಿಂತಿರುವಂಥವರು ನಮ್ಮ ಮನೆಯಲ್ಲಿರುವ ಶಕ್ತಿ ಸ್ತ್ರೀ ಶಕ್ತಿ. ಅದಕ್ಕೆ ಒಂದೆರಡು ಇದು ಇಲ್ಲಿ ನನ್ನ ಸ್ವಂತ ಇದನ್ನು ನಾನು ಹೇಳೋದಾದರೆ, ನಾವು ಒಂದೊಂದು ದಿವಸ ಬೆಳಿಗ್ಗೆ ಬಂದರೆ ರಾತ್ರಿ ತನಕನೂ ನಮ್ಮ ದೇವಸ್ಥಾನ ಇದು ಅಲ್ಲ, ಅದಾಗಬೇಕು ಇದಾಗಬೇಕು ಅಂತ ತಿರುಗ್ತಾನೆ ಇರ್ತೀವಿ. ಆದರೆ ಒಂದು ದಿವಸನೂ ನನ್ನ ಮನೆಯಿಂದ ನನಗೆ ಫೋನ್ ಬಂದಿಲ್ಲ, ರೀ ಮನೆಗೆ ಬನ್ನಿರಿ ಅಂತ. ಯಾಕಂದರೆ ಅವರಿಗೊಂದು ನಂಬಿಕೆ ಇದೆ, ಪರವಾಗಿಲ್ಲ ಯಜಮಾನರು ಅಲ್ಲಿರ್ತಾರೆ, ದೇವಸ್ಥಾನದ ಹತ್ರ ಪುಣ್ಯದ ಕೆಲಸ ಮಾಡ್ತಾ ಇದ್ದಾರೆ, ನಮಗೆ ಎಲ್ಲೂ ಕಳೆದೋಗಲ್ಲ, ನಾವೇನು ಪುಣ್ಯದ ಕೆಲಸ ಮಾಡಿದ್ರು ಅದ್ರ ಭಾಗ ಅಲ್ಲಿಗೆ ಸಲ್ತದೆ ಅಂತ ಅವ್ರಿಗೆ ಗೊತ್ತು. ಸೊ ಹಾಗೆ ಅವ್ರಿಗೆ ಇದರಲ್ಲಿ ನಾನು ಇನ್ನೂ ಒಂದು ಇದನ್ನು ಹೇಳಬೇಕು ಅಂತ ಹೇಳಿದರೆ, ಇವರು ನಮ್ಮ ಎಲ್ಲ ಟ್ರಸ್ಟಿಗಳ ಮನೆಯವರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನಂದು ಸ್ವಂತದ 2 ಮಾತು ಹೇಳಬೇಕು ಅಂತ ಹೇಳಿದರೆ, ಈ ನಮ್ಮ ಮನೆಯವರು ಸಹಕಾರ ಇದು ಎಲ್ಲ ನಾನು ಈಗ ಆಲ್ಮೋಸ್ಟ್ ನಾನು 60ನೇ ವರ್ಷದಲ್ಲಿದ್ದೀನಿ. ನಾನು 29 ವರ್ಷ ನಮ್ಮ ತಾಯಿಯವರ ಅಡಿಗೆ ತಿಂದು ಬೆಳೆದವನು. ಅದಾದಮೇಲೆ ನಮ್ಮ ಅತ್ತಿಗೆ ಕೈಯಿಂದ ಊಟ ಮಾಡಿದ್ದೇನೆ. ಆಮೇಲೆ ನಮ್ಮ ಅತ್ತೆಯವ್ರ ಕೈಯಲ್ಲಿ ಊಟ ಮಾಡಿದ್ದೇನೆ. ಅದಷ್ಟು ಇವಾಗ ನಾನು ಮದುವೆಯಾಗಿ ಈ 30 ವರ್ಷ ಆಗಿದೆ. ಈಗ ಪೂರ್ತಿ ಮನೆಯವ್ರ ಕೈಯಲ್ಲಿ ಊಟ ಮಾಡಿದ್ದೀನಿ. ನನ್ನ ಆರೋಗ್ಯಕ್ಕೆ ಮೂಲ ಕಾರಣ ಮನೆ ಊಟ, ಮನೆಯವರು ಮಾಡಿದ ಊಟ. ಅದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ ನಾನು. ಅದಕ್ಕೆ ನಮ್ಮ ಊರಿನ ಮನೆಯಲ್ಲಿ ನಾನು ಅಡುಗೆ ಮನೆ ಮೇಲ್ಗಡೆ 3 ಫೋಟೋ ಹಾಕಿದ್ದೀನಿ. ಒಂದು ನಮ್ಮ ತಾಯಿಯವ್ರ ಫೋಟೋ, ಇನ್ನೊಂದು ನಮ್ಮ ಅತ್ತಿಗೆಯವ್ರ ಫೋಟೋ, ಅದಾದಮೇಲೆ ನಮ್ಮ ಅತ್ತೆಯವ್ರ ಫೋಟೋ, ಇನ್ನೊಂದು ಫೋಟೋ ಹಾಕಿಲ್ಲ, ಮನಸ್ಸಲ್ಲಿದೆ. ಸೊ ಅದು ಭಾಳ ಅವರ ಸಹಕಾರ, ಇದು ಭಾಳ ಎಲ್ಲದಕ್ಕೂ ನಾನು ಧನ್ಯವಾದ ಅರ್ಪಿಸೋಕ್ಕೆ ಇಷ್ಟಪಡ್ತೀನಿ ಈ ಅವಕಾಶ ಇದರಲ್ಲಿ. ಆಮೇಲೆ ನನಗೆ ಸಹಕಾರ ಕೊಡ್ತಿರೋವಂಥ ನನ್ನ ಟ್ರಸ್ಟಿ ಮಿತ್ರರಿಗೆ ನಾನು ಧನ್ಯವಾದಗಳನ್ನು ಹೇಳಲೇಬೇಕು. ರಮೇಶ್ ಸರ್ ಇದ್ದಾರೆ, ವೆರಿ ಯಂಗ್ ಫೆಲೋ, 74 ಅಷ್ಟೇ. ಸರ್ ಟಿ ಶರ್ಟ್ ಹಾಕೊಂಡು ಓಡಾಡ್ತಾ ಇದ್ರೆ ಯಾವ ಹುಡುಗನಿಗೂ ಕಡಿಮೆ ಇಲ್ಲ ಸರ್. ಬಟ್ ನಿಮಗೆ 24 ಅವರ್ಸು ಅವ್ರದ್ದು ನಾವು ಟೆಂಪಲ್ಲು ಇದು ಅವ್ರ ಮನೆಯಲ್ಲಿ ಒಂದು ಪ್ರಿಂಟಿಂಗ್ ಪ್ರೆಸ್ಸು, ಒಂದು ಲ್ಯಾಬ್ ಎರಡೂ ಇದೆ. ನಮ್ಮ ದೇವಸ್ಥಾನ ಕಾರ್ಯಕ್ರಮದ ಏನೇನು ಇದಿದೆಯೋ, ಪತ್ರಗಳು, ಮೆಸೇಜ್ಗಳು, ಮಗದೊಂದು ಎಲ್ಲ ಅವ್ರ ಮನೆಯಲ್ಲೇ ಅವರೇ ಮಾಡೋದು. ಆಮೇಲೆ ಅವ್ರ ಮನೇಲಿ ಒಂದು ಲ್ಯಾಬ್ ಇಟ್ಕೊಂಡಿದ್ದಾರೆ. ನೀವು ಏನೇ ಇದಿರಲಿ, ನಮ್ಮ ಮನೆ
ದೇವಸ್ಥಾನದ ಗಂಟೆ ಪಳ ಹೊಳಿತಾ ಇದೆ ಅಂದರೆ ಅವರೇ ಕಾರಣ. ಅದನ್ನು ಏನು ಕೆಲಸ ಇಲ್ಲ ಅಂದರೆ ಗಂಟೆ ಬಿಚ್ಕೊಂಡು ಹೋಗ್ಬಿಟ್ಟು ಅದನ್ನು ಪಾಲಿಷ್ ಮಾಡಿಬಿಟ್ಟು ಹಾಕ್ಬಿಡ್ತಾರೆ. ಅದಕ್ಕೆ ಅದಕ್ಕೆ ಬೆನ್ನೆಲುಬು ಅದೇ ವಿಜಯಮ್ಮ. ಆಮೇಲೆ ನಮ್ಮ ಖಜಾಂಚಿಗಳು ಅವರು ನನಗೊಂಥರ ಶತ್ರು ಇದ್ದಂಗೆ. ಯಾಕಂದರೆ ನಾವು ಬಯಲು ಸೀಮೆಯವ್ರ ಥರ ಇದ್ದೀವಿ, ಅವರು ಪೂರ್ತಿ ಕೂದಲು ಇನ್ನೂ ಹುಡುಗನ ಥರ ಕೂದಲಿದೆ ಅವರಿಗೆ. ಬಟ್ ಅವರು ಸಮೇತ ನಮ್ಮ ಬ್ಯಾಂಕ್ನ ರೀಜನಲ್ ಮ್ಯಾನೇಜರ್ ಆಗಿ ರಿಟೈರ್ಡ್ ಆಗಿರೋವಂಥವ್ರು. ಅವರು ಅಲ್ಲಿ ಕೂತ್ಕೊಂಡು ಬರೀ ಚೆಕ್ಕಿಗೆ ಸೈನ್ ಮಾಡೋ ಇದಕ್ಕಷ್ಟೇ ಇದ್ದಂಥವ್ರು ನಮ್ಮಲ್ಲಿ ಬಂದ್ಬಿಟ್ಟು ದಿನಕ್ಕೆ 50-100 ರೆಸಿಟ್ ಬರೀತಾರೆ. ಎಲ್ಲ ದೇವರ ಸೇವೆ ಅಂತೇಳಿ ಒಂದು ದಿವಸನೂ ಬೇಜಾರು ಮಾಡ್ಕೊಳ್ಳಲ್ಲ, ಪ್ರತಿದಿನ ಬರ್ತಾರೆ. ಇದಿಲ್ದಿದ್ರು ವಾಣಿ ಮೇಡಮ್ ಥ್ಯಾಂಕ್ಸ್ ನಿಮಗೂ. ಆಮೇಲೆ ನಮ್ಮ ವಿನಾಯಕ್ ಭಟ್ರು, ಏನಕ್ಕೆ ನಮ್ಮ ವಿನಾಯಕ್ ಭಟ್ರು ನಮ್ಮ ಉಪಾಧ್ಯಕ್ಷರು ಅವರು ನಾವು ಏನೇ ಕಾರ್ಯಕ್ರಮ ಮಾಡಿದ್ರಿ ಮಾಡಿ ನೀವು ಮಾಡ್ತಾರೆ ಸರಿ ಮಾಡಿ ಅಂತ ಉತ್ಸಾಹ ತುಂಬುವಂಥ ನಮ್ಮ ವಿನಾಯಕ್ ಭಟ್ರು. ವಿದ್ಯಾ ಮೇಡಮ್ಗೂ ಥ್ಯಾಂಕ್ಸ್. ಆಮೇಲೆ ನಮ್ಮ ಈ ಅಸೋಸಿಯೇಷನ್ ಅಧ್ಯಕ್ಷರಾದಂಥ ಶಿವಪ್ರಸಾದ್ ಅವರು ಡ್ಯುಯಲ್ ರೋಲ್. ಅವರು ಇಲ್ಲಿ ಅಸೋಸಿಯೇಷನ್ನಲ್ಲೂ ಇದನ್ನು ಮಾಡ್ತಾರೆ, ಕೆಲಸ ಮಾಡ್ತಾರೆ ಬಿಡುವಿಲ್ಲದೆ. ನಮ್ಮ ದೇವಸ್ಥಾನದ ಕೆಲಸ ಕಾರ್ಯಗಳಲ್ಲಿ ಅಷ್ಟೇ ದುಡಿತಾರೆ. ಸೊ ಅವರಿಗೆ ಅವಕಾಶ ಹೌದೌದು ಮೇಡಮ್ ಇಲ್ಲಿಂದ ಕೇಳ್ತಾ ಇದ್ದಾರೆ. ಅದಕ್ಕೆಲ್ಲ ಶಕ್ತಿ ತುಂಬಿ ಕಳಿಸೋರು ಉಮಾ ಮೇಡಮ್ ಅವರು. ಉಮಾ ಮೇಡಮ್ ಅವ್ರ ಕೈ ರುಚಿ ತುಂಬ ಚೆನ್ನಾಗಿದೆ, ನಮಗೆಲ್ಲರಿಗೂ ಗೊತ್ತದು. ಕೋಡ್ಬಳೆ ಚಕ್ಲಿ ಪ್ರತಿಯೊಂದು ಬರ್ತಾನೆ ಇರುತ್ತೆ. ಮತ್ತು ಅವ್ರು ಅಷ್ಟು ಚೆನ್ನಾಗಿ ನೋಡ್ಕೋತಾರೆ. ಯಾರಾದರೂ ಯಜಮಾನರನ್ನ ಹೇಗೆ ನೋಡ್ಕೋಬೇಕು ಅಂತ ಹೇಳಿದ್ರೆ ಉಮಾ ಮೇಡಮ್ ಹತ್ರ ಕೇಳಬೇಕು, ಅಷ್ಟು ಚೆನ್ನಾಗಿ ನೋಡ್ಕೋತಾರೆ ಅವ್ರ ಯಜಮಾನರನ್ನ. ಆಮೇಲೆ ನಮ್ಮ ವೆಂಕಟ್ ಅವರು ಒಂದು ಜಂಟಿ ಕಾರ್ಯದರ್ಶಿಗಳು ನಮ್ಮ ಇದಕ್ಕೆ ದೇವಸ್ಥಾನಕ್ಕೆ. ಅವರು ಭಾಳಷ್ಟು ಸರಿ ವಿದೇಶ ಯಾನದಲ್ಲಿ ಇರ್ತಾರೆ. ಬೆಂಗಳೂರಲ್ಲಿದ್ದಾಗ ಮನೆಯಲ್ಲಿ ಮಲ್ಕೋತಾರೆ, ಬೆಳಗ್ಗೆಯಿಂದ ಮತ್ತೆ ಸಾಯಂಕಾಲ ಇರೋದೆಲ್ಲ ಅವರು ದೇವಸ್ಥಾನದ ಆವರಣದಲ್ಲೇ ಇರ್ತಾರೆ. ಸೊ ಯಾವಾಗಲೂ ದೇವಸ್ಥಾನದ್ದೇ ಕನಸು ಅವರಿಗೆ. ಸೊ ಹೌದು ಮನೆ ಮಲ್ಕೊಳಕ್ಕೆ ಮಾತ್ರ. ಹೌದು ಕಾಫಿಗೆ ಹೌದು. ಅದಕ್ಕೆ ಅವರು ಎನರ್ಜಿ ಕಾರಣ ಐಯರ್ಸ್ ಕಾಫಿ, ಅದು ನರ್ಮದಾ ಅವ್ರದ್ದು. ನಾವು ಅವಾಗ ಹೋಗ್ತಾನೆ ಇರ್ತೀವಿ. ಸೊ ಅವ್ರಿಗೆ ಇದು ನಮ್ಮ ಟ್ರಸ್ಟಿಗಳು ಎಲ್ಲ ಟ್ರಸ್ಟಿಗಳು ಎಲ್ಲರೂ ಈಗ ನಮ್ಮ ಅನ್ನದಾನ ಸೇವೆ ಅಂತ ಇದು ನಾವು ಕಾರ್ಯಕ್ರಮ ಆದರೆ ನಮ್ಮ ಈ ಅನ್ನ ಸಂತರ್ಪಣೆ ಕಾಲದಲ್ಲಿ ಜೋಡೆತ್ತಿನ ಥರ ದುಡಿಯುವಂಥ ಅರವಿಂದು ಮತ್ತು ಶೇಖರ್, ಆಮೇಲೆ ಶ್ರೀವತ್ಸ, ಆಮೇಲೆ ನಮ್ಮ ಸೂರಿ, ಇವರೆಲ್ಲ ಈಗ ಮಹೇಂದ್ರ ಅವರು ಜಾಯಿನ್ ಆಗಿದ್ದಾರೆ. ಸೊ ಇವ್ರದ್ದೊಂದು ಎಲ್ಲ ಹೆಂಗ್ ಟೀಮ್ ಇದೆ. ಅವ್ರು ನಮಗೇನು ತಲೆ ಬಿಸಿ ಕೊಡೋದಿಲ್ಲ, ಅವ್ರ ಪಾಡಿಗೆ ಅವ್ರು ಎಲ್ಲದನ್ನು ವ್ಯವಸ್ಥಿತವಾಗಿ ನೋಡ್ಕೋತಾರೆ. ಅವರಿಗೂ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಉಳಿದಂಥ ಎಲ್ಲ ಇದು ಟ್ರಸ್ಟಿಗಳು ಇದು ಅವರಿಗೂ ಮತ್ತು ಅವ್ರ ಮನೆಯವರಿಗೂ ಧನ್ಯವಾದಗಳು. ಅದಲ್ಲದೆ ಇವತ್ತು ಏನು ನಮ್ಮ ದೇವಸ್ಥಾನ ಈ ರೀತಿ ಬೆಳೆದಿದೆ ಅಂತೇಳಿದರೆ ಅದಕ್ಕೆ ಮಾರ್ಗದರ್ಶನ ನೀಡಿದಂಥವರು ನಮ್ಮ ಗುರುಗಳು. ಅವರಿಗೊಂದು ದೊಡ್ಡ ಸಾಷ್ಟಾಂಗ ನಮಸ್ಕಾರ ನಮ್ಮ ಕಡೆಯಿಂದ. ಅವರ ಸೇವೆ ಅವರ ಅನವರತ ಸೇವೆ ಅವ್ರದ್ದು ಇನ್ನೂ ನಡೀತಾನೇ ಇದೆ. ಮೊದಲು ಅವರು ಅದನ್ನೆಲ್ಲ ಮಾರ್ಗದರ್ಶನ ಹಾಕಿ ನಮಗೆ ಅಡಿಪಾಯ ಹಾಕಿ ಕೊಟ್ಟಿದ್ದರು. ಈಗಲೂ ಅವರ ಮಾರ್ಗದರ್ಶನಲ್ಲಿ ನಡೀತಾನೇ ಇದೆ. ಇನ್ನು ನೆಕ್ಸ್ಟು ಅಂತೇಳಿದರೆ ನಮ್ಮ ದೇವಸ್ಥಾನದ ಪೂಜಾ ಕಾರ್ಯಕ್ರಮ, ಆ ಕಾರ್ಯಕ್ರಮಕ್ಕೆ ಮೂಲ ಚೌಕಟ್ಟು ಒದಗಿಸಿರುವಂಥವರು ವಿಘ್ನೇಶ್ ಶರ್ಮಾ ಅವರು ನಮ್ಮ ದೇವಸ್ಥಾನದಲ್ಲಿ ಪೂಜೆ ಹೇಗಿರಬೇಕು, ಅದಕ್ಕೆ ಏನು ನಿಯಮ ಇದನ್ನೆಲ್ಲ ಅವರೇ ನಮಗೆ ಒಂದು ಆಯಕಟ್ಟು ಹಾಕಿಕೊಟ್ಟು ಹೋಗಿದ್ದಾರೆ. ಅವರಿಗೂ ಧನ್ಯವಾದಗಳು. ಅವರು ಇವಾಗ ಆ ಸೇವೆಯನ್ನು ಮೊದಲು ಅವ್ರು ಈಗಲೂ ನಮ್ಮ ದೇವಸ್ಥಾನ ಅಂತಲೇ ತಿಳ್ಕೊಂಡಿದ್ದಾರೆ. ಮತ್ತು ನಮ್ಮ ದೇವರಿಗೆ ಹರಕೆ ಥರ ಪ್ರತಿ ವರ್ಷ ನಮ್ಮ ಯಕ್ಷಗಾನ ಸೇವೆಯನ್ನು ಮಾಡ್ತಾ ಇದ್ದಾರೆ. ಸೊ ಅವ್ರು ನಮ್ಮದು ವಾರ್ಷಿಕೋತ್ಸವ ಅಂದರೆ ವಿಘ್ನೇಶ್ ಶರ್ಮದು ಯಕ್ಷಗಾನ.
ಅದು ಪರ್ಮನೆಂಟ್ ಇದಾಗಿ ಹೋಗ್ಬಿಟ್ಟಿದೆ. ಅದಲ್ಲದೆ ನಮ್ಮ ದೇವಸ್ಥಾನ ಇಷ್ಟು ಚೆನ್ನಾಗಿ ಇದಾಗಿದೆ ಅಂತ ಹೇಳಿದರೆ ಅದಕ್ಕೆ ಮೂಲ ಕಾರಣ ನಮ್ಮ ಗಣಪತಿಯ ಒಂದು ಮಹಿಮೆ. ಭಾಳಷ್ಟು ಜನಗಳು ಈಗ ಇದು ಮೂಢಗಣಪತಿ ಸೇವೆ, ಇದು ಆಮೇಲೆ ನಮ್ಮ ನವಗ್ರಹಕ್ಕೆ ಬಂದು ಹೋಗೋರು ಅಂಥವ್ರು, ರಾಹುಕೇತು ಇದಕ್ಕೆ ಎಲ್ಲಿಂದ ಅಂದರೆ ವಿದೇಶಗಳಿಂದ ಸಮೇತ ನಮ್ಮ ರಾಹುಕೇತು ಇದಕ್ಕೆ ದೇವಸ್ಥಾನ ಇದೆ ಅಂತೇಳಿ ಬಂದು ಇಲ್ಲಿ ಸೇವೆ ಮಾಡಿಸಿ ಹೋಗ್ತಾ ಇದ್ದಾರೆ. ಅವ್ರಿಗೆ ಅದೊಂದು ಅವ್ರೇನು ಸಂಕಲ್ಪ ಮಾಡಿದಾರೋ ಅದೆಲ್ಲ ನಡೀತಾ ಇದೆ. ಇದು ಅವ್ರಿಗೆಲ್ಲ ಒಳ್ಳೇದಾಗ್ತಾ ಇದೆ. ಆಮೇಲೆ ಈ ದೇವಸ್ಥಾನದ್ದು ಇಷ್ಟೊಂದು ಇದೆಲ್ಲ ಆಗಲಿಕ್ಕೆ ನಮ್ಮ ಗಣೇಶನ ಮಹಿಮೆನೇ ಕಾರಣ. ಪ್ರತಿ ವರ್ಷ ಚೆನ್ನಾಗಿ ಆಗ್ತಾನೇ ಇದೆ, ಕಾರ್ಯಕ್ರಮಗಳು ಚೆನ್ನಾಗಿ ಆಗ್ತಾ ಇದೆ. ಇದು ವಾರ್ಷಿಕೋತ್ಸವ ಅಲ್ಲದೆ ನಾವು ರಾಹು ಜಯಂತಿ, ಕೇತು ಜಯಂತಿ, ಯುಗಾದಿ, ಕಾರ್ತಿಕ್ ಮಾಸದಲ್ಲಿ ಪ್ರತಿದಿನ ಇದು, ಆಮೇಲೆ ಇದು ಶತರುದ್ರ ಪಾರಾಯಣ, ಆಮೇಲೆ ಶಿವರಾತ್ರಿಯಲ್ಲಿ ಇದನ್ನ ಅಭಿಷೇಕ, ಎಲ್ಲ ಕಾರ್ಯಕ್ರಮಗಳು. ಆಮೇಲೆ 5,000 ದೀಪ ಹಚ್ಚುವ ಕಾರ್ಯಕ್ರಮ ಕಾರ್ತಿಕ್ ಮಾಸದಲ್ಲಿ. ಹೀಗೆ ಇಂಥ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೀತಾ ಇದೆ. ಇದಕ್ಕೆಲ್ಲ ಕಾರಣ ನಮ್ಮ ಲೇಔಟ್ನ ಎಲ್ಲ ನಿವಾಸಿಗಳು ಅದಕ್ಕೆ ಸಹಕಾರ ಕೊಡ್ತಾ ಇರೋದು. ಇವರಲ್ಲದೆ ನಮ್ಮ ಲೇಔಟಿನ ಅಕ್ಕಪಕ್ಕದ ಇದರದ ವಿನಾಯಕ ಲೇಔಟು ಮತ್ತು ವಾಸ್ತು ಅನುಗ್ರಹ, ವಿವಾರ್ತ ಮಗನ್ನು, ಸೆಂಚುರಿ, ಶುಭೋದಯ, ಆಮೇಲೆ ನಮ್ಮ ಮಂತ್ರಿ ಸಿಟಾಡಲ್ಲಿಂದ ಇದರಿಂದ ಹಿಡಿದು ಬರ್ತಾರೆ ಜನ. ಇಲ್ಲಿ ನಮ್ಮ ಕಮ್ಮನಹಳ್ಳಿ ಗ್ರಾಮಸ್ಥರು ಇವರೆಲ್ಲರೂ ಸಹಕಾರ ಇದು ಎಲ್ಲ ತುಂಬ ಇರೋದ್ರಿಂದ ಈ ದೇವಸ್ಥಾನ ಇಷ್ಟು ಚೆನ್ನಾಗಿ ಈಗ ನಡೀತಾ ಇದೆ. ಎಲ್ಲ ಮೂಲ ಕಾರಣ ನಮ್ಮ ಸ್ವಾಮಿಯ ಕೃಪೆ. ಇದು ಹೀಗೆ ಇರಲಿ. ಮತ್ತು ನೀವೆಲ್ಲರೂ ಬಂದು ಇಷ್ಟೆಲ್ಲ ಹೊತ್ತು ಕೂತು ಎಲ್ಲರೂ ಇದನ್ನು ಸಹಕರಿಸಿದ್ದೀರಾ. ಅದಕ್ಕೋಸ್ಕರ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಇನ್ನೂ ಕಾರ್ಯಕ್ರಮ ಇದೆ, ನಮ್ಮ ಹುಡುಗಿಯರು ಕಾಯ್ತಾ ಇದ್ದಾರೆ. ಸೊ ಅವರು ಪರ್ಫಾರ್ಮೆನ್ಸ್ ಬಾಕಿ ಇದೆ. ಸೊ ಅವ್ರ ಪರ್ಫಾರ್ಮೆನ್ಸ್ ನೋಡಿಕೊಂಡು ಆಮೇಲೆ ಬಹುಮಾನ ವಿತರಣೆ ಇದೆ. ರೇಖಾ ಮೇಡಮ್, ತುಂಬ ಥ್ಯಾಂಕ್ಸ್ ಮೇಡಮ್. ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ನಾವು ಹೇಳಿದ್ದಕ್ಕೆ ಬಂದು ಭಾಗವಹಿಸಿ ಇಷ್ಟೊತ್ತು ತನಕ ಕೂತಿದ್ದೀರಾ. ಸರ್, ನಿಮ್ಮ ಪತಿರಾಯರಿಗೂ ಭಾಳ ಧನ್ಯವಾದಗಳು. ದಯವಿಟ್ಟು ಇನ್ನೂ ಒಂದು 10-15 ನಿಮಿಷ ಇದೆ ಕಾರ್ಯಕ್ರಮ. ಎಲ್ಲರೂ ಇದ್ದು ಸಹಕರಿಸಬೇಕಾಗಿ ವಿನಂತಿ. ಧನ್ಯವಾದಗಳು.